ಸ್ನೇಹಿತರೆ ನಮಸ್ಕಾರ. ಪ್ರತಿಯೊಬ್ಬರು ಬಯಸ್ತಕ್ಕಂಥದ್ದು ಒಳ್ಳೆಯ ಆರೋಗ್ಯವನ್ನು. ನಮ್ಗೆ ಎಷ್ಟೇ ಶ್ರೀಮಂತಿಕೆ ಇದ್ರು, ಎಷ್ಟೇ ಆಸ್ತಿ ಅಂತಸ್ತಿದ್ರು ಸಹ ಆರೋಗ್ಯ ಇಲ್ಲ ಅಂದ್ರೆ ಅದನ್ನು ಅನುಭವಿಸ್ಲಿಕ್ಕಾಗಲ್ಲ. ಅಂತ ಒಳ್ಳೆ ಆರೋಗ್ಯವನ್ನ ನಾವು ಪಡಿಬೇಕು ಅಂದ್ರೆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಹಾರ ಬಹಳ ಮುಖ್ಯ. ಈಗ ನಮಗೆ ನೀರಿನ ಸೇವನೆ ಬಗ್ಗೆ ನಾವು ಮಾತಾಡೋದಾದ್ರೆ ಶುದ್ಧವಾದ ನೀರಿನ ಪ್ರಶ್ನೆಯನ್ನ ಇವತ್ತು ನಾವು ತಗೊಂಡ್ರೆ, ಮೊದಲೆಲ್ಲ ನಾವು ಹೊಳೆ ನೀರು, ಬಾವಿ ನೀರು, ಬೋರ್ವೆಲ್ ನೀರುಗಳನ್ನ ನೇರವಾಗಿ ಬಳಸ್ತಾ ಇದ್ವಿ. ಎಲ್ಲರೂ ಒಳ್ಳೆ ಆರೋಗ್ಯವಾಗಿ ಇರ್ತಿದ್ವಿ. ಆದ್ರೆ ಇವತ್ತಿನ ದಿವಸ ಶುದ್ಧವಾದ ನೀರನ್ನ ಕುಡಿಲಿಕ್ಕೆ ನಾವು ಪ್ಯೂರಿಫೈಡ್ ವಾಟರ್ ಅಂತೇಳಿ ಶುದ್ಧೀಕರಿಸಿದ ನೀರಿಗೆ ಎಲ್ಲರೂ ಪರಿವರ್ತನೆ ಆಗಿದೆ. ಆದ್ರೂ ಸಹ ಇದು ಶುದ್ಧವಾಗಿರ್ತದ ಅನ್ನುವಂತ ಪ್ರಶ್ನೆ ನಮಗೆಲ್ಲರಿಗೂ ಉದ್ಭವ ಆಗ್ತದೆ. ಏಕೆಂದ್ರೆ ಅದು ನೀರಿನಲ್ಲಿರ್ತಕ್ಕಂಥ ಬಹುಮುಖ್ಯವಾದ ಲವಣಗಳನ್ನ ಕೂಡಿದಂತ, ಖನಿಜಗಳಿಂದ ಕೂಡಿದಂಥದ್ದನ್ನ ಪ್ರತ್ಯೇಕಿಸಿ ನಮಗೆ ಬರೀ ಸಪ್ಪೆ ನೀರನ್ನ ಅದು ಕೊಡುತ್ತದೆ. ಆದ್ರೆ ನೀರಿನಲ್ಲಿರ್ತಕ್ಕಂಥ ಖನಿಜಗಳು, ಲವಣಗಳು ಎಲ್ಲವೂ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರ್ತದೆ. ಈ ರೀತಿ ನೀರನ್ನ ಪಡಿಲಿಕ್ಕೆ ಪ್ರಕೃತಿ ನಮಗೆ ಒಂದು ಒಳ್ಳೆಯ ಕೊಡುಗೆಯನ್ನ ಕೊಟ್ಟಿದೆ ಅಂತ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಸುತ್ತಮುತ್ತಲೇ ಇರುವಂತ ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಸಸ್ಯ ಆ ಕೆಲಸವನ್ನ ಮಾಡ್ತದೆ. ಆ ನೀರಿನಲ್ಲಿರ್ತಕ್ಕಂಥ ಯಾವುದೇ ಶಕ್ತಿಯುತವಾದಂತ ಲವಣಗಳಾಗಲಿ ಖನಿಜಗಳನ್ನಾಗಲಿ ಬೇರ್ಪಡಿಸದೇನೆ ಅದರಲ್ಲಿರ್ತಕ್ಕಂಥ ಎಲ್ಲ ರೋಗಾಣುಗಳನ್ನ ನಾಶ ಮಾಡಿ ಶುದ್ಧವಾದ ನೀರನ್ನು ಕೊಡುವಂತ ಕೆಲಸವನ್ನ ನಮಗೆ ಪ್ರಕೃತಿ ಕೊಡುಗೆಯಾಗಿ ಕೊಟ್ಟಿದ್ದೆ. ಅದು ಸ್ವಾಭಾವಿಕವಾಗಿ ನೀರನ್ನ ಶುದ್ಧೀಕರಿಸುವಂತ ಒಂದು ಸಸ್ಯ. ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇದೆ? ಈಗ ಬಹುಶಃ ನೀವೆಲ್ಲ ನೋಡಿರ್ಬಹುದು, ಎಲ್ಲರಿಗೂ ಗೊತ್ತಿರುವಂಥದ್ದು. ಮನೆ ಮುಂದೆ ಎಲ್ಲರೂ ಸಾಕಿದ್ದೀರಿ, ಅದರಲ್ಲಿ ದೈವಿ ಸ್ವರೂಪವನ್ನ ಕಂಡುಕೊಳ್ತೀರಿ, ಅಥವಾ ಅದನ್ನ ಪ್ರತಿನಿತ್ಯ ಪೂಜೆ ಮಾಡ್ತೀರಿ. ಆದ್ರೂ ಸಹ ಅದರ ಉಪಯೋಗವನ್ನ ಮಾತ್ರ ಯಾರು ಇವತ್ತು ಪಡ್ಕೊಳ್ತಾ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ತೀರ್ಥಕ್ಷೇತ್ರಗಳಿಗೆ ಹೋದಂತ ಸಂದರ್ಭದಲ್ಲಿ ತೀರ್ಥದಲ್ಲಿ ಆ ಸಸ್ಯವನ್ನ ಹಾಕಿರ್ತಾರೆ. ಅದರ ಉದ್ದೇಶ ಇಷ್ಟೇ, ಅವರು ಕೊಡುವಂತ ತೀರ್ಥ ಶುದ್ಧವಾಗಿರ್ಲಿ ಅನ್ನುವಂತ ಒಂದೇ ಒಂದು ಉದ್ದೇಶಕ್ಕೆ ಆ ಸಸ್ಯವನ್ನ ಆ ತೀರ್ಥದ ಗಿಂಡಿಯಲ್ಲಿ ಹಾಕಿ ನಮಗೆ ಶುದ್ಧವಾದ ನೀರನ್ನ ತೀರ್ಥದ ರೂಪದಲ್ಲಿ ಕೊಡುವಂಥದ್ದು ನಮ್ಮ ಪುರಾತನ ಕಾಲದಿಂದ ನಡೆದು ಬಂದಿರುವಂತ ಒಂದು ಸಂಪ್ರದಾಯ. ಆ ಸಂಪ್ರದಾಯದಲ್ಲಿ ಆರೋಗ್ಯ ಅನ್ನುವಂಥದ್ದು ಅಡಕವಾಗಿದೆ. ಮುಂದೆ ಎಲ್ಲರೂ ಸಾಕುವಂಥದ್ದು, ಸಾಕಷ್ಟು ಬೆಳೆಯುವಂಥದ್ದು ವಿಷ್ಣು ತುಳಸಿ. ತುಳಸಿಯಲ್ಲಿ ಬೇರೆ ಬೇರೆ ವಿಧಗಳಿದೆ. ವಿಷ್ಣು ತುಳಸಿ, ಸಾಮಾನ್ಯ ತುಳಸಿ, ಬಿಳಿ ತುಳಸಿ, ಹಾಗೇನೆ ಕಾಡು ತುಳಸಿ ಇದೆ. ಹಾಗೇನೆ ನಮಗೆ ವಿಷ್ಣು ತುಳಸಿ ಅನ್ನುವಂಥದ್ದು ತುಂಬಾ ಉಪಯುಕ್ತವಾದ ಕೊಡುಗೆಯನ್ನ ನಮಗೆ ಕೊಡ್ತದೆ. ಇದು ನೀರನ್ನ ಸ್ವಾಭಾವಿಕವಾಗಿ ಶುದ್ಧೀಕರಿಸಿ ಶುದ್ಧವಾದ ನೀರನ್ನ ನಮಗೆ ಕೊಡುವಂತ ಏಕಮಾತ್ರ ಸಸ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ನೀವು ಮಾಡ್ಬೇಕಾದಿಷ್ಟೇ, ನೀವು ಕುಡಿಯುವಂತ ನೀರಿಗೆ 1 ಗಂಟೆ ಮುಂಚಿತವಾಗಿ ಈ ತುಳಸಿ ದಳಗಳನ್ನ, ಈಗ ನೋಡಿ ನಾನು ಕಿತ್ಕೊಳ್ತಾ ಇದ್ದೀನಿ, ನೀವೇನು ಎಲೆಗಳನ್ನು ಬಿಡಿಸೋದೇ ಬೇಕಿಲ್ಲ, ಈ ಮೇಲಿನ ಕುಡಿಗಳನ್ನ ಬಿಡಿಸ್ಕೊಳ್ಳಿ. ಒಂದು 20 ಲೀಟರ್ ನೀರಿಗೆ 1 ಇಡೀ ತುಳಸಿಯನ್ನ ಹಾಕಿದ್ರೆ ಅದು ನೀರನ್ನ ಸಂಪೂರ್ಣವಾಗಿ ಶುದ್ಧ ಮಾಡಿ ಶುದ್ಧವಾದ ನೀರನ್ನ ನಮಗೆ ಕೊಡ್ತದೆ. ಅದರಲ್ಲಿರ್ತಕ್ಕಂಥ ಎಲ್ಲ ರೋಗಾಣುಗಳನ್ನ ನಾಶ ಮಾಡಿ ಶುದ್ಧವಾದ ನೀರನ್ನ ಅದು ಕೊಡ್ತದೆ. ಈ ತುಳಸಿ ದಳಗಳು 1 ಇಡೀ ಹಾಕಿದ್ರೆ ಸಾಕು. 20 ಲೀಟರ್ ನೀರಿಗೆ 1 ಇಡೀ ತುಳಸಿ ದಳಗಳನ್ನ ಹಾಕಿಬಿಟ್ರೆ 1 ಗಂಟೆ ಬಿಟ್ಟು ಅನಂತರವಾಗಿ ಆ ನೀರನ್ನು ಸೇವನೆ ಮಾಡಿದ್ರೆ ಆ ನೀರಿನಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ನಿವಾರಣೆಯಾಗಿ ಶುದ್ಧವಾದ ನೀರನ್ನ, ಯಾವುದೇ ಖನಿಜಗಳನ್ನು ಬೇರ್ಪಡಿಸಿದರೆ ಅದರ ಲವಣಗಳನ್ನು ಬೇರ್ಪಡಿಸಿದೆ, ಅದರಲ್ಲಿರ್ತಕ್ಕಂಥ ಕೇವಲ ರೋಗಾಣುಗಳನ್ನ, ಸೂಕ್ಷ್ಮ ರೋಗಾಣುಗಳನ್ನ ನಾಶ ಮಾಡಿ ಶುದ್ಧವಾದ ನೀರನ್ನ ಈ ತುಳಸಿ ದಳಗಳು ನಮಗೆ ಒದಗಿಸ್ತವೆ. ಈ ನೀರನ್ನ ಸೇವನೆ ಮಾಡೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ